ನಿನ್ನೆ ಅಷ್ಟೇ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ವಿ. ಮರದ ಕೊಂಬೆ ಬಿದ್ದು ಬೈಕ್ ಮೇಲೆ ಹೋಗ್ತಾ ಇದ್ದಂಥ ಯುವಕನ ತಲೆಗೆ ಪೆಟ್ಟಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಲ್ಲ. ಯುವಕನ ಸ್ಥಿತಿ ಈಗ ಚಿಂತಾಜನಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಬೈಕ್ ಸವಾರನ ಮೇಲೆ ಮರದ ಕೊಂಬೆ ಬಿದ್ದಂತಹ ಪ್ರಕರಣ ಚಿಂತಾಜನಕ ಸ್ಥಿತಿಯಲ್ಲಿ ಈಗ ಸವಾರ ಅಕ್ಷಯ್ ಇರೋದು. ಜಯನಗರ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಮುಂದುವರೆದಿದೆ. ತಲೆಯ ಚಿಪ್ಪು 12 ಚೂರಾಗಿದೆ ಅಂತೆ. ಪ್ರಜ್ಞೆ ಇನ್ನೂ ಬಂದಿಲ್ಲ. ಇಡೀ ಕುಟುಂಬದ ಆಧಾರ ಸ್ತಂಭವಾಗಿದ್ದು ಅಕ್ಷಯ್. ಆಸ್ಪತ್ರೆಯಲ್ಲಿ ಅಕ್ಷಯ್ ಕುಟುಂಬಸ್ಥರು ಕಣ್ಣೀರನ್ನ ಇಡ್ತಾ ಇದ್ದಾರೆ. ಎಲ್ಲಿದ್ದಾರೆ ಬಿಬಿಎಂಪಿ ಅವರ ಅರಣ್ಯ ಇಲಾಖೆ ವಿಭಾಗ? ಬಿಬಿಎಂಪಿ ಅರಣ್ಯ ಇಲಾಖೆ ವಿಭಾಗ ಕೆಲಸ ಏನಿದ್ದವರಿಗೆ ಈ ಮರದ ಕೊಂಬೆಗಳನ್ನು ತೆರವು ಮಾಡಬೇಕು. ಒಣಗಿರುವಂಥ ಮರದ ಕೊಂಬೆಗಳು ಯಾವಿದಾವೆ ಅಥವಾ ಮುರಿದು ಹೋಗಿರುವಂಥದ್ದು ಯಾವಿದಾವೆ ಇವನ್ನೆಲ್ಲ ತೆರವು ಮಾಡುವಂಥ ಕೆಲಸವನ್ನು ಮಾಡಬೇಕು. ಅವ್ರು ಮಾಡೋದಿಲ್ಲ. ಈಗ ಬಂದುಬಿಟ್ಟು ಈ ಚಿಕಿತ್ಸೆಯ ವೆಚ್ಚವನ್ನು ನಾವು ಭರಿಸ್ತೀವಿ, ಅವರೇನಾದರೂ ಪಾಪ ಹೆಚ್ಚು ಕಡಿಮೆ ಆದರೆ ಪರಿಹಾರವನ್ನು ನಾವು ಕೊಡ್ತೀವಿ ಅನ್ನುವಂಥ ಮಾನಸಿಕತೆಯನ್ನು ಬೆಳೆಸ್ಕೊಂಡಿದೆಯಲ್ಲ, ಇದರ ಪರಿಣಾಮವಾಗಿ ಹೀಗಾಗ್ತಾ ಇದೆ. ಗುಂಡಿಯಲ್ಲಿ ಬಿದ್ದರೂ ಕೂಡ ಏನಾದರೂ ಅದಕ್ಕೊಂದು ಕಾರಣ, ಈ ಥರ ಮರದ ಕೊಂಬೆ ಬಿದ್ದರೂ ಕೂಡ ಅದಕ್ಕೇನಾದರೂ ಒಂದು ಕಾರಣ. ನಿಮ್ಮ ಕೆಲಸಗಳು ನಿಮಗೆ ಮಾಡೋಕ್ಕೆ ಏನ್ರಿ? ನಿಮಗೆ ಹೆಚ್ಚಿಂದೇನೂ ಹೇಳಲ್ಲ. ನಿಮಗೆ ನಿಮ್ಮ ಕೆಲಸಗಳನ್ನು ನೀವು ಮಾಡಿ ಅಂತ ಹೇಳೋದು. ಹೆಚ್ಚಿನ ಕೆಲಸ ಬಿಟ್ಟಾಕಿ. ಒಣಗಿರೋ ಎಷ್ಟೇ ಮರಗಳು ಹಾಗೆ ಬಿದ್ಕೊಂಡಿವೆ. ಪಾಪ ಅದು ಇಡೀ ಕುಟುಂಬವನ್ನು ನಡೆಸ್ತಾ ಇದ್ದಂಥ ಆಧಾರ ಸ್ತಂಭವಾದಂಥ ಅಕ್ಷಯ್ ಪರಿಸ್ಥಿತಿ ಏನ್ರಿ? ಈಗ ಆ ಕುಟುಂಬದ ಪರಿಸ್ಥಿತಿ ಏನ್ರಿ? ಒಂಚೂರಾದರೂ ಮಾನವೀಯತೆಯನ್ನು ತೋರಿಸ್ತೀರಿ ಅಧಿಕಾರಿಗಳು. ಅದಕ್ಕೆ ಸಂಬಂಧಪಟ್ಟಂಥ ಯಾರೆಲ್ಲ ಸಿಬ್ಬಂದಿಗಳಿದ್ದೀರಾ ನೋಡಿ, ಆ ಕೊಂಬೆ ಹೇಗೆ ಬೀಳುತ್ತೆ ಅಂತ. ಒಣಗಿರೋ ಮರ ರೀ, ಅದು ಹಸಿ ಮರ ಅಲ್ಲ. ಅದು ಒಣಗಿರೋ ಎಷ್ಟೋ ಕಡೆಗಿದ್ದಾವೆ, ಅವುಗಳನ್ನು ತೆರವೇ ಮಾಡಲ್ಲ. ಉಳಿದಿದ್ದಕ್ಕೆಲ್ಲ ನಿಮ್ಮ ಆಸಕ್ತಿ ಇರುತ್ತೆ. ಇಂಥವು ಎಷ್ಟು ಕಡೆಗಿದೆ. ಈ ಗಾಳಿ ಬೀಸ್ತಾ ಇದೆ, ಮಳೆ ಬರ್ತಾ ಇದೆ, ಅವೆಲ್ಲ ಬೀಳುತ್ತವೆ. ಇಲ್ಲ, ಆ ಕಡೆಗೆ ರಾಜಕಾಲುವೆ ವಿಚಾರದಲ್ಲೂ ಹಾಗೆ, ಅದರದ್ದು ಯಾವುದೂ ಕ್ಲೀನ್ ಮಾಡಲ್ಲ. ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಅಪ್ಪ, ನಿಮ್ಗೆ ಎಷ್ಟು ಉಗಿದ್ರೂ ಅಷ್ಟೇ ಇದೆ ನಿಮ್ಮದು.